ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಅಪ್ಪನ ಹಾದಿಯಲ್ಲೇ ಮಗನ ನಡೆ, ಹುಟ್ಟು ಹೋರಾಟಗಾರನ ಪುತ್ರ ರೈತ ಹೋರಾಟಕ್ಕೆ ಧುಮುಕಿದ್ದು ಯಾಕೆ? ಕುಂದಾನಗರಿಯ ಕಬ್ಬಿನ ಕಿಚ್ಚಿಗೆ ವಿಜಯೇಂದ್ರ ಬಲ. ಅಂದು ಯಡಿಯೂರಪ್ಪ, ಇಂದು BY ವಿಜಯೇಂದ್ರ. ರೈತರ ಪರ ನಿಲ್ಲಲು ಹುಟ್ಟು ಹಬ್ಬವನ್ನೇ ಮರೆತ ಜೂನಿಯರ್ ರಾಜಾ ಹುಲಿ. ತಂದೆಯಂತೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗ್ತಾರಾ BY ವಿಜಯೇಂದ್ರ? ಅಪ್ಪನ ಹೋರಾಟದ ಗುಣವೇ ಸುಪುತ್ರನಿಗೆ ಬಳುವಳಿಯಾಗಿ ಬಂತ? ಇದೇ ಈ ಹೊತ್ತಿನ ವಿಶೇಷ. ಹೋರಾಟಕ್ಕೆ ಮತ್ತೊಂದು ಹೆಸರು. ಹೋರಾಟದೊಂದಿಗೆ ಗುರುತಿಸಿಕೊಂಡು ಹೋರಾಟಗಳನ್ನೇ ತಮ್ಮ ರಾಜಕೀಯ ಹೆಜ್ಜೆಯ ಗುರುತನ್ನಾಗಿ ಮಾಡಿಕೊಂಡು ವಿಧಾನಸೌಧದ ಮೆಟ್ಟಿಲು ಏರಿದ್ದು ರಾಜಾಹುಲಿ ಯಡಿಯೂರಪ್ಪ. ಈಗ ಅಪ್ಪನಂತೆಯೇ ಅವರ ಸುಪುತ್ರ ಕೂಡ ರೈತಪರ ಹೋರಾಟದಲ್ಲಿ ಗುರುತಿಸಿಕೊಂಡು ರೈತ ನಾಯಕ ಅನ್ನೋ ಪಟ್ಟವನ್ನ ಪಡೆಯಲು ಹೊರಟಿದ್ದಾರೆ. ಅಪ್ಪ ಹಾಕಿದ ಹಾದಿಯಲ್ಲಿಯೇ ನಡೆಯುತ್ತಿರುವ BY ವಿಜಯೇಂದ್ರ ಈಗ ಬೆಳಗಾವಿಯಲ್ಲಿ ಅಬ್ಬರಿಸುತ್ತಿದ್ದಾರೆ. ಇದು BY ವಿಜಯೇಂದ್ರ ಗತ್ತಿಗೆ ಮತ್ತೊಂದು ಶಕ್ತಿ ತಂದುಕೊಟ್ಟಿದೆ. ಅಪ್ಪನಂತೆ ಸುಪುತ್ರನು ಹೋರಾಟಕ್ಕೆ ಧುಮುಕಿದ್ದು ಯಾಕೆ? ವಿಜಯೇಂದ್ರ ಶಕ್ತಿ ಏನು? ಯಡಿಯೂರಪ್ಪ ಈಗಲೂ ಬಿಜೆಪಿಗೆ ಯಾಕೆ ಅನಿವಾರ್ಯ? ಈ ಎಲ್ಲದರ ಬಗ್ಗೆ ನೋಡೋಣ ಬನ್ನಿ. ನಿಮ್ಮನ್ನ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೇ ಇದ್ದ ನನ್ನ ಯಡಿಯೂರಪ್ಪ ಅಂತ ನೀವು ಕರಿಬೇಡಿ. ಅವನ್ರಿ ನಾಲ್ಕು ಸಂತೋಷ್ ಅವನ ಬಗ್ಗೆ ಯಾಕ್ರಿ ಮಾತಾಡ್ತೀರಿ? ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸಂತೋಷ್ ಲಾಡ್ ಬಗ್ಗೆ ಮಾತನಾಡ್ತೀರಿ? ಇದೇ ರೀತಿ ಹೇಳಿಕೆಯನ್ನ ಕೊಡ್ತಾ ಇರಲಿ, ಹೆಣ್ಮಕ್ಳೇ ಬಡಗಿ ತಗೊಂಡು ಬಾರಿಸ್ತಾರೆ ಅವ್ರಿಗೆ. ಇನ್ನೂ ಇಂಥ 100 ಕೇಸ್ ಹಾಕಲಿ, ಎದುರಿಸೋ ಶಕ್ತಿ ಇದೆ, ಎದುರಿಸಿದ್ದೇನೆ, ಅದರಿಂದ ಎಲ್ಲ ಹೊರಬರ್ತೇನೆ. ನಾನು ಪ್ರಾಮಾಣಿಕನಿದ್ದೇನೆ ಅನ್ನೋದನ್ನು ಸಾಬೀತು ಮಾಡ್ತೇನೆ. ಮತ್ತು ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಿಸಿ ನೀವು ವಿರೋಧ ಪಕ್ಷದಲ್ಲಿ ಕುಂತ್ಕೊಳ್ಳೋಂಗೆ ಮಾಡುವಂಥದ್ದು ನನ್ನ ಜವಾಬ್ದಾರಿ. ನಾನು ಘೋಷಣೆ ಮಾಡಿದ್ದೆ, ನೀವು ಮಾಡಿ. ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ, ಬರೀ ಘೋಷಣೆ ಅಲ್ಲ. ನಮ್ಗೆ ಅದೇ ವ್ಯತ್ಯಾಸ, ಬರೀ ಘೋಷಣೆ ಅಲ್ಲ, ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೆ, ಮಾಡಿ 1 ಕೋಟಿ ಮಾಡಿ. ಈಗ ಬಸವ ಕಲ್ಯಾಣದ ಇವ್ರ ಸರ್ಕಾರ ಬಂದ ಮೇಲೆ ಎಷ್ಟು ಬಿಲ್ಡಿಂಗ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಂದು ಕಪ್ಪ ಕಾಣಿಕೆಯನ್ನು ಸಲ್ಲಿಸುವ ಸಲುವಾಗಿ ಕರ್ನಾಟಕ ರಾಜ್ಯವನ್ನ ಒಂದು ATM ಆಗಿ ನೀವು ಮಾಡಿಕೊಂಡಿದ್ದೀರಿ. ಇದರ ಪರಿಣಾಮನೇ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇನಿದ್ದಾರೆ ದಿನೇ ದಿನೇ ನಾಡಿನ ಜನತೆಯ ಮೇಲೆ ಬರೆ ಎಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಂದೆಯ ಹಾದಿಯಲ್ಲಿ ಮಕ್ಕಳು ಬೆಳೆಯಬಹುದು, ತಂದೆಯನ್ನ ಆದರ್ಶವಾಗಿಸಿಕೊಳ್ಳಬಹುದು. ಆದರೆ ತಂದೆಯ ಖದರ್ನಲ್ಲಿಯೇ ಅವರಿಗೆ ಪರ್ಯಾಯ ನಾಯಕರಾಗಿ ಬೆಳೆಯುವಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಜನರು ವಿಫಲರಾಗಿದ್ದು ನಮ್ಮ ಕಣ್ಮುಂದೆಯೇ ಇದೆ. ಆದರೆ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ BY ವಿಜಯೇಂದ್ರ ಇದಕ್ಕೆ ಆರೋಪ ಅನ್ನಿಸುವಂತೆ ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಬೆಳೆಯುತ್ತಿದ್ದಾರೆ. ಹುಟ್ಟು ಹೋರಾಟಗಾರ, ರೈತ ಎಂಬ ಖ್ಯಾತಿ ಪಡೆದ, ಜನಮನ್ನಣೆ ಪಡೆದ BS ಯಡಿಯೂರಪ್ಪ ಮಾದರಿಯಲ್ಲಿಯೇ BY ವಿಜಯೇಂದ್ರ ಕೂಡ ಅಬ್ಬರಿಸುತ್ತಿರೋದು ಇತ್ತೀಚೆಗೆ ನಮಗೆ ದಟ್ಟವಾಗಿ ಕಾಣಿಸುತ್ತಿದೆ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗ್ತಿತ್ತು. ರಾಜ್ಯದಲ್ಲಿ BSY ತೋರಿಸಿದ್ರು ವಿಪಕ್ಷ ನಾಯಕನ ಗತ್ತು. ಒಂದು ಕಾಲದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಮಾತು ಸದಾ ಚಾಲ್ತಿಯಲ್ಲಿತ್ತು. ಸದನದಲ್ಲಿ ಯಡಿಯೂರಪ್ಪ ಗುಡುಗಿದ್ರೆ ಇಡೀ ವಿಧಾನಸೌಧವೇ ನಡುಗುತ್ತೆ ಅಂತ. ಕಾರಣ, ಆಡಳಿತ ಪಕ್ಷಗಳನ್ನ ಹಣಿಯುವಲ್ಲಿ ಯಡಿಯೂರಪ್ಪ ನಿಸ್ಸೀಮರು. ಅವರ ಆಕ್ರಮಣಕಾರಿ ಮಾತು, ಮಾತಿನ ವೈಖರಿ, ಖಡಕ್ ಹೇಳಿಕೆಗಳು ಇಡೀ ವಿಧಾನಸೌಧದ ಕಲಾಪವನ್ನೇ ಅಲ್ಲಾಡಿಸಿ ಬಿಡುವಷ್ಟು ಪರಿಣಾಮಕಾರಿ. ವಿಪಕ್ಷ ನಾಯಕನ ಗತ್ತು ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿ ನಿಂತಿದ್ರು ರಾಜಾಹುಲಿ. ನಾನು ಘೋಷಣೆ ಮಾಡಿದ್ದೆ, ನೀವು ಮಾಡಿ. ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೆ, ಬರೀ ಘೋಷಣೆ ಅಲ್ಲ. ನಮ್ಗೆ ಅದೇ ವ್ಯತ್ಯಾಸ, ಬರೀ ಘೋಷಣೆ ಅಲ್ಲ, ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೆ, ಮಾಡಿ
ಒಂದ್ ಕೋಟಿ ಮಾಡಿ ಈಗ ಬಸವ ಕಲ್ಯಾಣದ ಅನುಭವ ಸರ್ ಇವ್ರ ಮಂಟಪದ ಸರ್ಕಾರ ದುಡ್ಡು ಬಂದ್ಮೇಲೆ ಎಷ್ಟು ಬಿಲ್ಡಿಂಗ್ ರೈತ ಪರ ಹೋರಾಟದಲ್ಲಿ ಸದಾ ಮುಂದು ಬಿಎಸ್ವೈ. ಎಂದು ಮರೆಯಲಾಗದ ಬಗರ್ ಹುಕುಂ ಹೋರಾಟ. 1987ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಂಬೆಗಾಲು ಇಡ್ತಿದ್ದ ಸಮಯವದು. ಆಗ ನಡೆದ ಬಗರ್ ಹುಕುಂ ರೈತರ ಪರ ಹೋರಾಟದಲ್ಲಿ ಬಿಎಸ್ವೈ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ತಮ್ಮದೇ ನೇತೃತ್ವದಲ್ಲಿ ಹೋರಾಟ ನಡೆಸಿ ಸೈಕಲ್ ಜಾಥಾ ಮೂಲಕ ಶಿಕಾರಿಪುರ ತಾಲೂಕಿನಾದ್ಯಂತ ಸಂಚರಿಸಿ ಬರ ಪರಿಸ್ಥಿತಿ ಅಧ್ಯಯನ ಮಾಡಿ ಸರ್ಕಾರದ ಗಮನಕ್ಕೆ ತಂದರಲ್ಲದೆ ಉಗ್ರ ಹೋರಾಟದ ಮೂಲಕ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಲ್ಲಿ ಸಫಲರಾದರು. ಅಂದಿನಿಂದಲೇ ಯಡಿಯೂರಪ್ಪನವರಿಗೆ ರೈತಪರ ನಾಯಕ ಎಂಬ ಹೆಸರು ಖಾಯಂ ಆಗಿ ಉಳಿದುಕೊಂಡಿತು. ರೈತರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ಮುಖ್ಯಮಂತ್ರಿ ಇದೇ ಯಡಿಯೂರಪ್ಪ. ತಂದೆ ನಡೆದ ಹಾದಿಯಲ್ಲೇ ವಿಜಯೇಂದ್ರ ಸವಾರಿ. ಕುಂದಾನಗರಿ ರೈತ ಹೋರಾಟದಲ್ಲಿ ಬಿಎಸ್ವೈ ಪುತ್ರ. ಯಡಿಯೂರಪ್ಪ ಕೇವಲ ಬಗರ್ ಹುಕುಂ ಅಲ್ಲ, ಅನೇಕ ರೈತಪರ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಸಫಲರೂ ಆಗಿದ್ದಾರೆ. ಈಗ ಅದೇ ಹಾದಿಯಲ್ಲಿ ಸಾಗುತ್ತಿದ್ದಾರೆ ಯಡಿಯೂರಪ್ಪ ಕಿರಿಯ ಪುತ್ರ ಬಿವೈ ವಿಜಯೇಂದ್ರ. ಬೆಳಗಾವಿಯಲ್ಲಿ ಹೊತ್ತಿರುವ ಕಬ್ಬು ಬೆಳೆಗಾರರ ಆಕ್ರೋಶದ ಕಿಚ್ಚಿಗೆ ಬಿವೈ ವಿಜಯೇಂದ್ರ ಬಲ ಸಿಕ್ಕಿದೆ. ಬೆಳಗಾವಿಗೆ ಧಾವಿಸಿದ ಜೂನಿಯರ್ ರಾಜ ಹುಲಿ ಸರ್ಕಾರದ ವಿರುದ್ಧ ಗುಡುಕ್ತಿದ್ದಾರೆ. ನಾನಿಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿಲ್ಲ, ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ. ಅದರ ಬದಲಾಗಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಮಗನಾಗಿ ಇವತ್ತು ಹೋರಾಟಕ್ಕೆ ನಿಮ್ ಜೊತೆ ಬಂದಿದ್ದೇನೆ. ರೈತ ನಾಯಕರ ಮಗನಾಗಿ ಹೋರಾಟಕ್ಕೆ ನಾನು ಬಂದಿದ್ದೇನೆ. ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಹೋರಾಟಕ್ಕೆ ನಾನು ಕೂಡ ನಿಮ್ ಜೊತೆ ತುಮಕಿದ್ದೇನೆ ಅಂತ ಹೇಳಿದ್ರೆ, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ತುಮಕಿದ್ದೇನೆ ವಿನಃ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ. ಅದೇ ಖದರ್, ಅದೇ ಪವರ್. ಯಡಿಯೂರಪ್ಪ ಹೇಗೆ ಗುಡುಕ್ತಿದ್ರೋ ಅದೇ ಗತ್ತಿನಲ್ಲಿ ಬೆಳಗಾವಿಯಲ್ಲಿ ವಿಜಯೇಂದ್ರ ರೈತರ ಪರ ನಿಂತಿದ್ದಾರೆ. ಸರ್ಕಾರಕ್ಕೆ ಚಾಟಿ ಏಟು ಬೀಸ್ತಿದ್ದಾರೆ. ನಾನಿಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಬಂದಿಲ್ಲ, ಬಿಜೆಪಿ ನಾಯಕನಾಗಿಯೂ ಬಂದಿಲ್ಲ, ರಾಜಕಾರಣ ಮಾಡಲಂತೂ ಬಂದೇ ಇಲ್ಲ. ಒಬ್ಬ ಅಪ್ರತಿಮ ರೈತ ನಾಯಕ BS ಯಡಿಯೂರಪ್ಪನ ಮಗನಾಗಿ ಇಲ್ಲಿ ರೈತರ ಪರವಾಗಿ ನಿಲ್ಲಲು ಬಂದಿದ್ದೇನೆ ಅಂತ ಹೇಳುವ ಮೂಲಕ ನಾನು ಅಪ್ಪ ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯುತ್ತಿದ್ದೇನೆ ಅಂತ ನೇರವಾಗಿ ಹೇಳಿದ್ದಾರೆ. ವಿಜಯೇಂದ್ರ ಅಬ್ಬರಕ್ಕೆ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ. ರೈತರೊಂದಿಗೆ ಸಂಧಾನದ ಮಾತುಕತೆಗೆ ಸಜ್ಜಾದ ಸರ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಬೆಂಬಲ ಬೆಲೆಯನ್ನ ಜಾರಿಗೆ ತನ್ನಿ ಅಂತ ಕಳೆದ 7 ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ಅವರ ಹೋರಾಟ ಕೇವಲ ಅರಣ್ಯಾರೋಧನವಾಗಿದ್ದಷ್ಟೇ ಬಂತು. ಯಾರೊಬ್ಬರೂ ಈ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಸರ್ಕಾರ ರೈತರ ಹೋರಾಟದ ಬಗ್ಗೆ ಮಾತನಾಡಲಿಲ್ಲ. ಯಾವಾಗ ರೈತರ ಹೋರಾಟದ ಕಾವಿಗೆ ಬಿವೈ ವಿಜಯೇಂದ್ರ ಎಂಟ್ರಿ ಆಯಿತೋ ಅಲ್ಲಿ ಅಬ್ಬರದ ಭಾಷಣಗಳು ಆಡಲು ಆರಂಭಿಸಿದ್ರು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರೈತರೊಂದಿಗೆ ಸಂಧಾನದ ಮಾತುಕತೆ ನಡೆಸಲು ಗ್ರೀನ್ ಸಿಗ್ನಲ್ ನೀಡಿದೆ. ಈ ಮೂಲಕ ವಿಜಯೇಂದ್ರ ತಮ್ಮ ತಾಕತ್ತು ಏನು ಅನ್ನೋದನ್ನ ಒಂದು ಹಂತದಲ್ಲಿ ಪರಿಚಯಿಸಿದ್ದಾರೆ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತನ ಬೆನ್ನೆಲುಬಿಗೆ ನಿಲ್ತಕ್ಕಂಥದ್ದು ಈ ರಾಜ್ಯದ ಒಂದು ಪ್ರತಿಯೊಂದು ರಾಜಕೀಯ ಪಕ್ಷದ ಒಂದು ಆದ್ಯ ಕರ್ತವ್ಯ. ಕಳೆದ 6 ದಿನಗಳಿಂದ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ 3 ಜಿಲ್ಲೆಗಳ ಕಬ್ಬು ಬೆಳೆಗಾರರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು, ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ನಾವು ಕೂಡ ಧ್ವನಿಗೂಡಿಸಬೇಕು ಅಂತ ಹೇಳಿ ನಾವಿವತ್ತು ಬಂದಿರತಕ್ಕಂಥದ್ದು. ರೈತರ ಹೋರಾಟದಲ್ಲೇ 50ನೇ ಹುಟ್ಟುಹಬ್ಬ. ರಾಜ್ಯದ ನಿರ್ಲಕ್ಷ್ಯ ಧೋರಣೆಗೆ ವಿಜಯೇಂದ್ರ ಕಿಡಿ.
ನವೆಂಬರ್ 5ಕ್ಕೆ ಬಿವೈ ವಿಜಯೇಂದ್ರ ಹುಟ್ಟುಹಬ್ಬ. ಬುಧವಾರ ವಿಜಯೇಂದ್ರ 50ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಹುಟ್ಟುಹಬ್ಬದ ದಿನವನ್ನ ರೈತರ ಹೋರಾಟದಲ್ಲಿಯೇ ಕಳೆದಿದ್ದಾರೆ. ಈ ಮೂಲಕ ರಾಜಕೀಯ ಬದ್ಧತೆ, ವಿಪಕ್ಷದಲ್ಲಿರುವ ಒಬ್ಬ ನಾಯಕನ ಜವಾಬ್ದಾರಿಯನ್ನ ಮೆರೆದಿದ್ದಾರೆ. ಕಳೆದ 7 ದಿನಗಳಿಂದ ಹೋರಾಟ ನಡೀತಾ ಇದ್ರೂ ಕೂಡ ರೈತರ ಬಗ್ಗೆ ಗಮನ ಕೊಡದ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಅಂತಲೂ ಆಗ್ರಹಿಸಿದ್ದಾರೆ. ಕಬ್ಬು ಬೆಳೆಗಾರರು ರೈತರು ಕಳೆದ 6 ದಿನಗಳಿಂದ ಬೀದಿಗಿಳಿದು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಒಂದು ರೀತಿ ನಿರ್ಲಕ್ಷ್ಯ ಧೋರಣೆ ಏನಿದೆ ಇದು ಖಂಡಿತ ಸರಿಯಲ್ಲ. ನಾನು ಅದು ಬಲವಾಗಿ ಖಂಡಿಸ್ತೇನೆ. ಇಂಥ ಉರಿ ಬಿಸಿಲಿನಲ್ಲೂ ಸಹ ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ತತ್ಕ್ಷಣ ಸ್ಪಂದನೆ ಮಾಡುವಂಥ ಕೆಲಸ ಆಗಬೇಕಾಗಿತ್ತು. ದುರಂತ ಅಂತ ಹೇಳಿದ್ರೆ ಅದು ಆಗಿಲ್ಲ. ನಾನು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಹೋರಾಟವನ್ನು ಗಮನಿಸಿದಾಗ ಸರ್ಕಾರ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ನಾನು ಕೂಡ ಕಾದು ನೋಡ್ತಾ ಇದ್ದೆ. ಇದರಲ್ಲಿ ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ನಿನ್ನೆನೂ ಕೂಡ ನಾನು ಪ್ರತಿಭಟನಾಕಾರರಲ್ಲಿ ಅದನ್ನೇ ಹೇಳಿರುವಂಥದ್ದು. ನಾನು ಇಲ್ಲಿ ರಾಜ್ಯದ ಅಧ್ಯಕ್ಷನಾಗಲ್ಲ, ಶಾಸಕನಾಗಲ್ಲ, ರೈತ ನಾಯಕ ಯಡಿಯೂರಪ್ಪವ್ರ ಮಗ ಆಗಿ ಬಂದಿದ್ದೇನೆ ಅಂತೇಳಿ. ಅದರ ಉದ್ದೇಶ ರೈತನ ವಿಚಾರದಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಬಾರ್ದು. ರೈತರ ಪ್ರತಿಭಟನೆ ಜೊತೆಗೂ ಅನೇಕ ಹೋರಾಟ. ಮೂಡಾ ಹಗರಣ, ಧರ್ಮಸ್ಥಳ ಕೇಸ್ನಲ್ಲೂ ನೇತೃತ್ವ. ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಈಗ ನಡೀತಿರೋ ರೈತರ ಪ್ರತಿಭಟನೆಯಲ್ಲಿ ಮಾತ್ರ ಹೋರಾಟಗಾರರಾಗಿ ಗುರುತಿಸಿಕೊಂಡಿಲ್ಲ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಮೇಲೆ ಮೂಡಾ ಸೈಟ್ ಹಗರಣ ಬಂದಾಗ ಮೈಸೂರು ಪಾದಯಾತ್ರೆ ಮಾಡಿ ಗಮನ ಸೆಳೆದಿದ್ರು. ವಾಲ್ಮೀಕಿ ಹಗರಣದ ವಿಚಾರದಲ್ಲಿಯೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಆರ್ಸಿಬಿ ಕಪ್ ಗೆದ್ದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಾದ ಕಾಲ್ತುಳಿತದ ವಿಚಾರದಲ್ಲಿಯೂ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರವನ್ನು ಖಂಡಿಸಿ ಧರ್ಮಸ್ಥಳಕ್ಕೆ ತೆರಳಿ ಬೃಹತ್ ಸಮಾವೇಶ ಮಾಡೋ ಮೂಲಕ ಗಮನ ಸೆಳೆದಿದ್ರು. ಬಿವೈ ವಿಜಯೇಂದ್ರ ಹೀಗೆ ರಾಜ್ಯಾದ್ಯಂತ ಹಲವು ಹೋರಾಟಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅಪ್ಪನ ಸ್ಥಾನ ತುಂಬುವುದರ ಭರವಸೆಯ ಜೊತೆಗೆ ಕೇಂದ್ರದ ಕಮಲ ನಾಯಕರಿಗೆ ನಾನು ರಾಜ್ಯ ಬಿಜೆಪಿಗೆ ಹೇಗೆ ಅನಿವಾರ್ಯ ಅನ್ನೋ ಸಂದೇಶವನ್ನ ಕೊಡ್ತಿದ್ದಾರೆ. ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ಎಷ್ಟು ಅನಿವಾರ್ಯ? ಅವರ ತಾಕತ್ತು ಅಮಿತ್ ಶಾ, ಮೋದಿ ಅವರಿಗೆ. ಯಡಿಯೂರಪ್ಪ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಅನ್ನೋ ಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ ನಿರ್ಮಾಣವಾಗಿ ದಶಕಗಳೇ ಸಂದಿವೆ. ಯಡಿಯೂರಪ್ಪಗೆ ಪರ್ಯಾಯ ನಾಯಕರಾಗಿ ಬೆಳೆಯುವಲ್ಲಿ ಯಾರೂ ಕೂಡ ಯಶಸ್ಸು ಆಗಲಿಲ್ಲ. ಈಗ ವಿಜಯೇಂದ್ರ ಅಂತಹದ್ದೊಂದು ಭರವಸೆ ಮೂಡಿಸುತ್ತಿದ್ದಾರೆ. ವಿರೋಧಗಳ ನಡುವೆಯೂ ಕೂಡ ವಿಜಯೇಂದ್ರ ಚಾರ್ಮ್ ಹೆಚ್ಚುತ್ತಲೇ ಇದೆ. ಇನ್ನು ಬಿಜೆಪಿಗೂ ಕೂಡ ವಿಜಯೇಂದ್ರ ಅನಿವಾರ್ಯವೇ? ಅದಕ್ಕೆ ಕಾರಣ ಏನು? ಕೇಂದ್ರ ನಾಯಕರು ವಿಜಯೇಂದ್ರನನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿದ್ದು ಯಾಕೆ? ಇಲ್ಲಿದೆ ನೋಡಿ ಅದರ ಡೀಟೇಲ್. ಬಿಜೆಪಿಯಲ್ಲಿ ಯಡಿಯೂರಪ್ಪ ನೆರಳು ಇಲ್ಲದೆ ಗೆಲುವು ಕೂಡ ಕಷ್ಟ ಅನ್ನೋದು ಹಲವು ಬಾರಿ ಸಾಬೀತಾಗಿದೆ. ದಕ್ಷಿಣ ಭಾರತದ ಒಂದೇ ಒಂದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ನಡೆಸಿದ್ದು ಅದು ಕರ್ನಾಟಕದಲ್ಲಿ ಮಾತ್ರ. 2 ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲು ಯಡಿಯೂರಪ್ಪನವರ ಹೋರಾಟ ಹಾಗೂ ಸಂಘಟನಾ ಶಕ್ತಿಯೇ ಕಾರಣ. ಯಡಿಯೂರಪ್ಪರನ್ನ ಆಚೆ ಇಟ್ಟು ಚುನಾವಣೆಗೆ ಹೋದಾಗಲೆಲ್ಲ ಬಿಜೆಪಿ ಹೀನಾಯವಾಗಿ ಸೋತ ಇತಿಹಾಸವಿದೆ. 2013ರಲ್ಲಿ ಬಿಜೆಪಿ ತೊರೆದ ಯಡಿಯೂರಪ್ಪ 50 ಸ್ಥಾನ ಗಳಿಸಲು ಪರದಾಡಿದ ರಾಜ್ಯ ಬಿಜೆಪಿ. 2013ರಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಬಿಎಸ್ ಯಡಿಯೂರಪ್ಪ ಬಿಜೆಪಿಯೊಂದಿಗೆ ಮುನಿಸಿಕೊಂಡು ಕೆಜಿಪಿ ಅನ್ನೋ ಪ್ರಾದೇಶಿಕ ಪಕ್ಷ ಕಟ್ಟಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ರು. ಇದರ ಪರಿಣಾಮವಾಗಿ ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಿತ್ತು. ಹಿಂದಿನ ಚುನಾವಣೆಯಲ್ಲಿ 110 ಸೀಟುಗಳನ್ನ ಹೊಂದಿದ್ದ ಬಿಜೆಪಿ 2013ರ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದಾಗ 40 ಸೀಟ್ಗಳಿಗೆ ಕುಸಿದಿತ್ತು. ಬಳಿಕ 2014ರಲ್ಲಿ ನರೇಂದ್ರ ಮೋದಿ ಪಿಎಂ ಕ್ಯಾಂಡಿಡೇಟ್ ಎಂದು ಘೋಷಣೆಯಾದಾಗ ಯಡಿಯೂರಪ್ಪರನ್ನ ವಾಪಸ್ ಬಿಜೆಪಿಗೆ ಕರೆತರಲಾಯಿತು. 2018ರ ಚುನಾವಣೆಯಲ್ಲಿ ಬಿಜೆಪಿ 103 ಸೀಟ್ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು.
2021ರಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಿಎಸ್ವೈ. ಕೇಂದ್ರ ನಾಯಕರ ಲೆಕ್ಕಾಚಾರವೆಲ್ಲ ಉಲ್ಟಾಪಲ್ಟಾ. ಬಿಜೆಪಿಯಲ್ಲಿರುವ ಅಲಿಖಿತ ನಿಯಮದ ಪ್ರಕಾರ 75 ವರ್ಷ ತಲುಪಿದವರು ನಿವೃತ್ತಿ ಹೊಂದಬೇಕು ಅಂತ. ಅದೇ ಪ್ರಕಾರ ಬಿಎಸ್ ಯಡಿಯೂರಪ್ಪ 26 ಜುಲೈ 2021ರಂದು ತಾವು ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇರೋದಾಗಿ ಘೋಷಿಸಿದ್ರು. ಆ ವೇಳೆ ಕಣ್ಣೀರು ಕೂಡ ಹಾಕಿದ್ರು. ಇದು ಬಿಜೆಪಿಗೆ ದೊಡ್ಡ ಮುಳುವಾಯಿತು. 2018ರ ಚುನಾವಣೆಯಲ್ಲಿ 2013ರಲ್ಲಿ ತಿಂದ ಹೊಡೆತವನ್ನೇ ಬಿಜೆಪಿ ತಿಂದಿತ್ತು. 103 ಸ್ಥಾನ ಗೆದ್ದಿದ್ದ ಬಿಜೆಪಿ 60ರ ಗಡಿ ದಾಟುವಲ್ಲಿ ಏದುಸಿರು ಬಿಟ್ಟಿತ್ತು. ತೀರ್ಮಾನ ಮಾಡಿದ್ದೇನೆ, ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂತ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗುವುದು. ಯಾವಾಗ ಯಡಿಯೂರಪ್ಪ ಕಣ್ಣೀರಿಟ್ಟು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು, ಬಳಿಕ ಬಿಜೆಪಿ ಸರ್ಕಾರ 3 ವರ್ಷ ಬೊಮ್ಮಾಯಿ ನೇತೃತ್ವದಲ್ಲಿ ಅಧಿಕಾರ ಪೂರ್ಣಗೊಳಿಸಿತು. ಆದರೆ ಬಿಎಸ್ವೈ ಕುಟುಂಬವನ್ನ ಆಚೆ ಇಟ್ಟು ಅಧಿಕಾರಕ್ಕೆ ಬರಬೇಕು ಎಂಬ ಕೆಲವರ ಹಂಬಲ ಉಲ್ಟಾ ಹೊಡೆದಿತ್ತು. ಅದು ಕೆಲವೇ ದಿನಗಳಲ್ಲಿ ಕೇಂದ್ರ ನಾಯಕರಿಗೂ ಅರ್ಥವಾಗತೊಡಗಿತು. ಯಡಿಯೂರಪ್ಪನವರು ಹೊರಗಿಟ್ಟು ಚುನಾವಣೆ ಮಾಡಲು ಸಜ್ಜಾಗಿದ್ದ ಬಿಜೆಪಿ ರಾಜ್ಯ ರಾಜಕಾರಣ ಕೊನೆಗೆ ಯಡಿಯೂರಪ್ಪ ಮನೆಯ ಸುತ್ತಲೇ ಗಿರಕಿ ಹೊಡೆಯತೊಡಗಿತು. ಆದರೂ ಕೂಡ ಬಿಜೆಪಿ ಅಂದುಕೊಂಡಂತೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಅಂದು ಬಿಎಸ್ವೈ, ಇಂದು ಬಿವೈವಿ ಅನಿವಾರ್ಯ. ವಿರೋಧಗಳಿದ್ರೂ ಬಿಜೆಪಿಗೆ ಬೇಕೇ ಬೇಕು ವಿಜಯೇಂದ್ರ. ಹೌದು, ಇದು ಕೇಂದ್ರ ನಾಯಕರಿಗೆ ಈಗಾಗಲೇ ಗೊತ್ತಾಗಿದೆ. ವಿಜಯೇಂದ್ರ ಅಥವಾ ಯಡಿಯೂರಪ್ಪ ಕುಟುಂಬ ಆಚೆ ಇಟ್ಟು ಕರ್ನಾಟಕದಲ್ಲಿ ಬಿಜೆಪಿ ರಾಜಕಾರಣ ಮಾಡಲು ಸಾಧ್ಯವಿಲ್ಲ ಅಂತ. ಅದಕ್ಕೆ ಕಾರಣ ಎಲ್ಲಾ ಕಡೆಯೂ ಸಲ್ಲುವ ನಾಯಕರ ಕೊರತೆ ಸದ್ಯ ಬಿಜೆಪಿಯಲ್ಲಿ ಕಾಡ್ತಿದೆ. ಹಾಗೆ ಎಲ್ಲಾ ಕಡೆ ಸಲ್ಲುವ ನಾಯಕತ್ವದ ಗುಣ ವಿಜಯೇಂದ್ರ ಬಳಿ ಇದೆ ಅನ್ನೋ ಸತ್ಯ ಕೇಂದ್ರ ಬಿಜೆಪಿ ನಾಯಕರಿಗೆ ಅರಿವು ಇರುವ ಕಾರಣದಿಂದಾಗಿಯೇ ಅವರು ವಿಜಯೇಂದ್ರ ಅವರಿಗೆ ಮಣೆ ಹಾಕ್ತಿದ್ದಾರೆ. ವಿಜಯೇಂದ್ರಗೆ ಬಂತು ದೆಹಲಿಯಿಂದ ಕರೆ. ಕೇಂದ್ರ ಸಚಿವ ಅಮಿತ್ ಶಾರಿಂದ ಬರ್ತ್ಡೇ ವಿಶ್. ಹೌದು, ಮೋದಿ ಮತ್ತು ಅಮಿತ್ ಶಾಗೂ ವಿಜಯೇಂದ್ರ ಗತ್ತು ಏನು ಅಂತ ಗೊತ್ತು. ಹೀಗಾಗಿಯೇ ಅವರನ್ನ ಪಕ್ಷದಲ್ಲಿ ಉದಾಸೀನ ಮಾಡುವ ಸ್ಥಿತಿಯಲ್ಲಿ ಅವರಿಲ್ಲ. ಅದೇ ಕಾರಣದಿಂದ ನೂರಾರು ವಿರೋಧಗಳು ಪಕ್ಷದಲ್ಲಿಯೇ ಕಂಡುಬಂದರೂ ಕೂಡ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮುಕ್ಕು ಬಂದಿಲ್ಲ. ಇಂದಿಗೂ ಕೂಡ ಕೇಂದ್ರ ನಾಯಕರು ವಿಜಯೇಂದ್ರಗೆ ಪ್ರಾಮುಖ್ಯತೆ ನೀಡುತ್ತಾರೆ. ಅವರ ವಿರುದ್ಧ ನಿಂತವರು ಈಗಾಗಲೇ ಪಕ್ಷದಿಂದಲೇ ಉಚ್ಚಾಟನೆಗೊಂಡ ಉದಾಹರಣೆಗಳು ಇವೆ. ಬುಧವಾರ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ಮಾಡಿ ವಿಜಯೇಂದ್ರಗೆ ಬರ್ತ್ಡೇ ವಿಶ್ ಮಾಡಿದ್ದು ಹೈಕಮಾಂಡ್ಗೆ ವಿಜಯೇಂದ್ರ ಎಷ್ಟು ಮುಖ್ಯ ಅನ್ನೋದು ತಿಳಿಸುತ್ತೆ. प्रणाम सर, थैंक यू, प्रणाम सर, थैंक यू सर, थैंक यू। हाँ सर, इधर बेलगाम में प्रोटेस्ट चल रहा है सर फार्मर्स का, पिछले 6 दिन से उन्हीं के साथ हूँ सर। यस, थैंक यू सर, आपका आशीर्वाद। ಕೇಂದ್ರ ನಾಯಕರಿಗೆ ವಿಜಯೇಂದ್ರ ಅನಿವಾರ್ಯವಾಗಿ ಉಳಿದಿದ್ದು ಯಾಕೆ? ಅವರದೇ ನೇತೃತ್ವ ರಾಜ್ಯಕ್ಕೆ ಬೇಕಾಗಿರೋದ್ರ ಹಿಂದಿನ ಕಾರಣವೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಹಲವು ವಿಚಾರಗಳು ತೆರೆದುಕೊಳ್ತಾ ಹೋಗುತ್ತವೆ. ಮೊದಲ ಕಾರಣ ಅಂದ್ರೆ ಮಾಸ್ ಅಪೀಲ್ ಇಲ್ಲದ ಬೇರೆ ಬಿಜೆಪಿ ನಾಯಕರು. ಕೇವಲ ಕ್ಷೇತ್ರಕ್ಕೆ ಸೀಮಿತರಾದ ನಾಯಕರು ಮಾತ್ರ ಬಿಜೆಪಿಯಲ್ಲಿರೋದೇ ಅಸಲಿ ಕಾರಣ. ಬಿಜೆಪಿಯಲ್ಲಿಲ್ಲ ಬಿವೈವಿಗೆ ಸರಿಸಾಟಿಯಾಗುವ ನಾಯಕ. ಎಲ್ಲ ಸಮುದಾಯದ ವೋಟ್ ತರುವ ಸಾಮರ್ಥ್ಯವೂ ಇಲ್ಲ. ಯಡಿಯೂರಪ್ಪ ಎಲ್ಲಾ ಸಮುದಾಯಗಳನ್ನ ಸೆಳೆಯಬಲ್ಲ ನಾಯಕ. ಅವರ ಪ್ರಭಾವ ಸಹಜವಾಗಿಯೇ ಬಿವೈ ವಿಜಯೇಂದ್ರ ನಾಯಕತ್ವದ ಮೇಲೆ ಬೀರುತ್ತೆ. ಯಡಿಯೂರಪ್ಪನವರ ಮಗ ಅನ್ನೋ ಪ್ರೀತಿ ಜನರಲ್ಲಿ ಸರಳವಾಗಿ ಹುಟ್ಟುತ್ತೆ. ಅದು ಮಾತ್ರವಲ್ಲ, ವಿಜಯೇಂದ್ರಗೆ ಅವರದೇ ಆದ ಸಾಮರ್ಥ್ಯವಿದೆ, ಜನಬಲವೂ ಕೂಡ ಇದೆ. ಬಿಜೆಪಿಯಲ್ಲಿ ಅನೇಕ ಜನಪ್ರಿಯ ನಾಯಕರಿದ್ರೂ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಸೆಳೆಯುವ ಸಾಮರ್ಥ್ಯವನ್ನ ಹೊಂದಿಲ್ಲ. ಅವರ ಬಲ ಅವರ ಕ್ಷೇತ್ರದ ಆಚೆಗೆ ಪ್ರಭಾವ ಬೀರುವುದಿಲ್ಲ. ಆದರೆ ವಿಜಯೇಂದ್ರಗೆ ಇದು ಸಾಧ್ಯ. ಎಲ್ಲಾ ಸಮುದಾಯಗಳ ಎಲ್ಲಾ ಕ್ಷೇತ್ರಗಳ ಮತದಾರರ ಮೇಲೆ ಪ್ರಭಾವ ಬೀರಬಲ್ಲ ನಾಯಕತ್ವದ ಛಾತಿ ವಿಜಯೇಂದ್ರ ಬಳಿ ಇದೆ.
ಎಲ್ಲ ಕ್ಷೇತ್ರಗಳಿಗೂ ಪರಿಚಯ ಇರೋ ಏಕೈಕ ನಾಯಕ. ಪ್ರಬಲ ಸಮುದಾಯದ ಮತಗಳು ವಿಜಯೇಂದ್ರ ಪರ. ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗಿಳಿದ ಅಥವಾ ಕೆಳಗಿಳಿಸಿದ ಬಳಿಕ ಲಿಂಗಾಯತ ಸಮುದಾಯದಲ್ಲಿ ದೊಡ್ಡದೊಂದು ಆಕ್ರೋಶ ಸೃಷ್ಟಿಯಾಯಿತು. ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ಸಮುದಾಯದಲ್ಲಿ ಲಿಂಗಾಯತ ಸಮುದಾಯವೂ ಕೂಡ ಒಂದು. ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರನ್ನ ಅವರ ರಾಜಕೀಯ ಪ್ರತಿನಿಧಿ ಅಂತಲೇ ಒಪ್ಪಿಕೊಂಡಿತ್ತು. ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಲಿಂಗಾಯತ ಸಮುದಾಯ ಬಿಜೆಪಿಯೊಂದಿಗೆ ಮುನಿಸಿಕೊಂಡಿತ್ತು. ಅದರ ಪರಿಣಾಮವೇ ಹಿಂದಿನ ಚುನಾವಣೆಯ ಸೋಲು. ಸದ್ಯ ವಿಜಯೇಂದ್ರ ಆ ಸ್ಥಾನ ತುಂಬುವ ಹಾಗೂ ಲಿಂಗಾಯತ ಮತಗಳನ್ನ ಸರಳವಾಗಿ ಬಿಜೆಪಿಯತ್ತ ವಾಪಸ್ ತರುವ ಸಾಮರ್ಥ್ಯ ಹೊಂದಿದ್ದಾರೆ. ಕಾರಣ ರಾಜ್ಯದ 224 ಕ್ಷೇತ್ರಗಳಿಗೂ ಅತ್ಯಂತ ಹತ್ತಿರ ಹಾಗೂ ಪರಿಚಯ ಇರೋ ರಾಜ್ಯ ಬಿಜೆಪಿಯ ಏಕೈಕ ನಾಯಕ ಅಂದ್ರೆ ಅದು ವಿಜಯೇಂದ್ರ ಮಾತ್ರ. ಉಳಿದ ಲಿಂಗಾಯತ ಸಮುದಾಯದ ನಾಯಕರು ಬಿಜೆಪಿಯಲ್ಲಿದ್ರೂ ಕೂಡ ಅವರಿಗೆ ವಿಜಯೇಂದ್ರಗೆ ಇರುವ ಮಾಸ್ ಅಪೀಲ್ ಇಲ್ಲ. ಎಲ್ಲಾ ಕ್ಷೇತ್ರಗಳ ಮೇಲೂ ಪ್ರಭಾವ ಬೀರುವ ನಾಯಕತ್ವದ ಗುಣ ಇಲ್ಲ. ಹೀಗಾಗಿ ಹೈಕಮಾಂಡ್ಗೆ ವಿಜಯೇಂದ್ರ ಅನಿವಾರ್ಯವಾಗಿ ಕಾಣ್ತಾರೆ. ಸಂಘಟನೆ ಮಾಡಿ ಅನುಭವ ಇರೋ ವಿಜಯೇಂದ್ರ. ಈ ಹಿಂದೆ ಹಲವು ಬೈ ಎಲೆಕ್ಷನ್ ಗೆದ್ದ ಅನುಭವ. ವಿಜಯೇಂದ್ರ ಕೇವಲ ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೆ ಮಾತ್ರ ಇಲ್ಲಿ ಮಾನ್ಯತೆ ಸಿಗ್ತಿಲ್ಲ. ಅದರ ಬದಲು ಅವರು ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಒಂದೊಂದೇ ಮೆಟ್ಟಿಲನ್ನ ಏರುತ್ತಾ ಈಗ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಈ ಹಿಂದೆ ರಾಜ್ಯ ಬಿಜೆಪಿ ಯುವ ಮೋರ್ಚಾದಲ್ಲಿ ಕಾರ್ಯನಿರ್ವಹಿಸಿದ ವಿಜಯೇಂದ್ರ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸಿದ್ರು. ಬಳಿಕ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ದೊರಕಿದೆ. ಈ ಹಿಂದೆ ಶಿರಾ ಹಾಗೂ ಕೆಆರ್ಪೇಟೆಯಲ್ಲಿ ಬೈ ಎಲೆಕ್ಷನ್ ಗೆಲ್ಲಿಸಿಕೊಂಡು ಬಂದ ಕೀರ್ತಿಯೂ ಕೂಡ ವಿಜಯೇಂದ್ರಾಗಿದೆ. ಅಲ್ಲದೆ ಸಂಪನ್ಮೂಲ ಕ್ರೋಢೀಕರಣ, ಕಠಿಣ ಪರಿಸ್ಥಿತಿಗಳನ್ನ ನಿಭಾಯಿಸುವ ಕಲೆ ಹಾಗೂ ವಯಸ್ಸು ಕೂಡ ವಿಜಯೇಂದ್ರಗೆ ಸಾಥ್ ನೀಡಿವೆ. ಹೀಗಾಗಿ ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ಸಾರಥ್ಯ ಅನಿವಾರ್ಯ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತು. ಅದಕ್ಕೆ ದೊಡ್ಡ ಸಾಕ್ಷಿ ಅಮಿತ್ ಶಾ ಬರ್ತ್ಡೇ ವಿಶ್. ರೈತ ಹೋರಾಟದಿಂದಲೇ ಯಡಿಯೂರಪ್ಪ ರಾಜಕೀಯ ಕ್ಷೇತ್ರದಲ್ಲಿ ಖ್ಯಾತಿ ಪಡೆದವರು. ಈಗ ಅವರ ಸುಪುತ್ರ ಬೆಳಗಾವಿಯಲ್ಲಿ ರೈತರ ಜೊತೆ ನಿಲ್ಲುವುದರ ಮೂಲಕ ಯಡಿಯೂರಪ್ಪಗೆ ನಾನೇ ಪರ್ಯಾಯ ನಾಯಕ ಅನ್ನೋ ಸಂದೇಶವನ್ನ ಕೊಟ್ಟಿರೋದಂತೂ ಸತ್ಯ. ಇದು ಸ್ವಪಕ್ಷದಲ್ಲೇ ಇರುವ ವಿರೋಧಿಗಳಿಗೆ ನಡುಕ ಹುಟ್ಟಿಸಿರೋದು ಸತ್ಯ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.